ಸಿದ್ದಯ್ಯ. ನಾಗಮಣಿ ಹರಿನಗರದಲ್ಲಿದೆ. ಹರಿನಗರಕ್ಕೆ ಕಾವಲುಗಾರ ರಕ್ಷಕ ಗರುಡದೇವ. ನೀನಾ ಮಣಿನ ತಗೊಂಡು ಹೋಗಿ ಶಿವಕಾಯಕ ಮಾಡಬೇಕು ಅಂದ್ರೆ ನಾಗಶಕ್ತಿಯ ಜೊತೆ ಗರುಡ ಶಕ್ತಿನೂ ನಿನ್ನ ಸ್ವಂತ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಿನ್ನ ಪ್ರಯತ್ನ ವಿಫಲವಾಗುತ್ತೆ. ಒಳ್ಳೇದು. ಮಂಡಲ ಕಾಲದಲ್ಲಿ ನಾನೇ ಸ್ವತಃ ತಪಸ್ಸು ಮಾಡಿ ನಾನೇ ಆ ಗರುಡ ಶಕ್ತಿಯನ್ನು ಪಡ್ಕೋತೀನಿ. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ನಾರಾಯಣಾಯ ನಮಃ. ಅಯ್ಯೋಯ್ಯೋ, ಇದೇನಮ್ಮ? ಪರವಾಗಿಲ್ಲಮ್ಮ, ಪರವಾಗಿಲ್ಲ. ನೀವು ಮಲ್ಕೊಳ್ಳಿ ಅಮ್ಮ. ನಿನ್ಗೆ ಯಾಕಮ್ಮ ಈ ಕಾಲೊತ್ತೋ ಕೆಲ್ಸದವ್ರಿದಾರಲ್ವಾ? ಅಲ್ದೇ ವೈದ್ಯ ಮಾಡೋಳ್ ನೀನು. ಪರವಾಗಿಲ್ಲ ಅಮ್ಮ, ದೊಡ್ಡವ್ರಿಗೆ ಸೇವೆ ಮಾಡಿದ್ರೆ ಪುಣ್ಯ ಬರತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ನಮ್ಮ ಹತ್ರನೇ ಭಿಕ್ಷೆ ಬೇಡಿ ನಮ್ಮ ಮನೆ ಒಳಗಡೆ ಬಂದ್ಬಿಟ್ಟು ವೈದ್ಯ ಆಗ್ಬಿಟ್ಲು. ಕಾಲೊತ್ಲಿ ಬಿಡಮ್ಮ, ಅದರಿಂದ ಅವಳಿಗೇನೋ ಪುಣ್ಯ ಸಿಗುತ್ತೆ ಅಂತ ಹೇಳ್ತಿದ್ದಾಳಲ್ಲ. ತುಂಬಾ ಒಳ್ಳೆ ವಿಷಯನೇ ಹೇಳಿದಾಳಮ್ಮ ನಿಮ್ಮಮ್ಮ. ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡತ್ತೆ, ಕೆಟ್ಟವ್ರಿಗೆ ಕೆಟ್ಟದ್ದೇ ಮಾಡೋದು. ಯಾರು ಹೇಳ್ತಿದ್ಯಾ? ಪ್ರಪಂಚದಲ್ಲಿ ಇರೋರ್ ಬಗ್ಗೆನಮ್ಮ. ಯಾರಮ್ಮ ನಿಮ್ಮಮ್ಮ? ಅವ್ರ ಹೆಸರೇನು? ನಮ್ಮಮ್ಮನ ಹೆಸರು ರಾಜಮ್ಮ. ರಾಜಮ್ಮನಾ? ನಮ್ಮ ಮನೇಲಿ ಒಬ್ಳು ಕೆಲಸದವಳಿದ್ಲು, ಅವಳ ಹೆಸರು ಕೂಡ ಇದೇ ಆಗಿತ್ತು. ವಿಶ್ವಾಸಘಾತಕಿ ಅವಳು. ಅವಳ ವಿಷಯ ನಿನ್ಗೆ ಯಾಕೆ? ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ? ಏನಾದ್ರೂ ಒಂದು ಹೇಳ್ತಾನೆ ಇರ್ಬೇಕಲ್ಲ ನಿಂಗೆ. ಎಲ್ಲಿವರೆಗೂ ಓದಿದ್ಯಮ್ಮ? ನಾನೇನು ಓದಿಲ್ಲ ಅಮ್ಮ. ನಮ್ಮಮ್ಮಂಗೆ ಕಣ್ ಕಾಣಿಸಲ್ಲ, ಯಾವಾಗ್ಲೂ ಅವ್ರ ಜೊತೆಯಾಗಿರ್ತಿದ್ದೆ. ಆದ್ರೂ ನನಗ್ ತುಂಬಾ ವಿಷಯಗಳು ಗೊತ್ತಿದೆ ಅಮ್ಮ. ಹಾಗಾದ್ರೆ ಆ ರಾಜಮ್ಮ ಈ ರಾಜಮ್ಮ ಅಲ್ಲ ಅಂತಾಯ್ತು. ಏನಮ್ಮ ವಿಷಯ? ಮೊದಲನೇದು ಮಾನವ ಸೇವೆ ಮಾಧವನ್ ಸೇವೆ ಅಂತ. ಎರಡನೇದು ಮನುಷ್ಯರನ್ನ ನಾವ್ ಬದುಕಿಸಿದ್ರೆ ಆ ದೇವ್ರು ನಮ್ಮನ್ ಬದುಕಿಸ್ತಾರೆ ಅಂತ. ಮೂರನೇದು ದಾನ ಧರ್ಮ ಮಾಡಿದ್ರೆ ನಮಗ್ ಸಿಗೋದ್ ಬರೀ ಪುಣ್ಯ ಅಂತ. ಇನ್ನು ಸಾಕಷ್ಟು ವಿಷಯ ಗೊತ್ತಿದೆ ಅಮ್ಮ. ಎಲ್ಲ ಹೇಳಲಾ? ವೈದ್ಯ ಮಾಡೋದು ನಿಮ್ಮಮ್ಮನೇ ಹೇಳ್ಕೊಟ್ರ ಅಮ್ಮ? ಹೌದು ಅಮ್ಮವ್ರೆ. ದೇವರನ್ನ ನಂಬಿದ್ರೆ ಜ್ಞಾನ ಕೊಡ್ತಾನೆ, ಜ್ಞಾನಕ್ಕಿಂತ ಮಿಗಿಲಾಗಿರೋದು ಏನೂ ಇಲ್ಲ ಅಂತ ಅಮ್ಮ ಹೇಳ್ತಿರ್ತಾರೆ. ಬೇಕಾಗಿರೋದನ್ನ ಹೇಳ್ಕೊಡ್ದೆ ಬೇಡದೇ ಇರೋದನ್ನೆಲ್ಲ ಹೇಳ್ಕೊಡಿದ್ರಾಳೆ ಇವಳಿಗೆ ಅನ್ಸುತ್ತೆ. ಸಾಕು, ಬಾಯಿ ಮುಚ್ಚು, ಒಳಗ್ ಹೋಗು. ಓದಿದ್ರುನು ಜ್ಞಾನ ಇಲ್ದಿರೋರು ಮಾತಾಡೋ ಮಾತಮ್ಮ ಅದು. ಅವಳ ಮಾತು ಬಗ್ಗೆ ನಿನ್ ತಲೆ ಕೆಡ್ಸ್ಕೋಬೇಡ. ಒಳಗ್ ಹೋಗಿ ಕೆಲಸ ನೋಡ್ಕೊಮ್ಮ.
ಪುಣ್ಯ ಪುಣ್ಯ, ಏನಮ್ಮವ್ರೆ, ಏನಾಯ್ತು? ಏನೂ ಇಲ್ಲಮ್ಮ. ಯಜಮಾನ್ರ ಹತ್ರ ಹೋಗಿ ಪೂಜೆಗೆ ತಡ ಆಗ್ತಿದೆ, ಬೇಗ ಬನ್ನಿ ಅಂತ ಹೇಳು. ಸರಿ ಅಮ್ಮ. ಅನಿರುದ್ಧ್ಗೆ ಜ್ಞಾಪಕ ಶಕ್ತಿ ಬರೋ ಹಾಗೆ ಮಾಡ್ತೀನಿ. ಏನೇ, ಯಾಕೆ ಹೀಗಾಡ್ತಿದ್ಯಾ? ಏನಾಯ್ತು? ಎಲ್ಲೇ? ಭಾವನ್ ರೂಮಲ್ಲಿ ಏಯ್, ಸುಮ್ಮನೆ ಎಲ್ಲೇ? ಹಾವೆಲ್ಲೇ ಇದೆ? ಬಾಯ್ ಮುಚ್ಚೆ, ಅಷ್ಟಕ್ಕಲ್ಲೇನು ಕಾಣಿಸ್ತಾನೆ ಇಲ್ಲ. ಯಾಕೆ ಕಿರ್ಚ್ಕೋತಿದ್ಯಾ? ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ ನಿನ್ನ. ಬಾ ಬೋರೆ, ಬಾ. ಬಾಯ್ ಮುಚ್ಚೆ. ನಿಮ್ ಮಾವ ಏನಾದ್ರು ಕೇಳಿಸ್ಕೊಂಡ್ರೆ ನಿನ್ ಚರ್ಮ ಸುಲಿತಾನೆ. ನನಗೆ ಕಾಣಿಸ್ತಮ್ಮ. ನಿನಗ್ ಕಾಣಿಸಿದ್ರೆ ನನಗೂ ಕಾಣಿಸ್ತಿತ್ತಲ್ವೇ? ಅಲ್ಲೇನು ಇರ್ಲಿಲ್ವಲ್ಲೇ? ಒಂದ್ಸರಿ ನಿಮ್ಮ ಅಪ್ಪನೇ ಸಾಯಿಸೋದಕ್ ನೋಡಿದ್ದ ನಮ್ಮಣ್ಣ. ಇವಾಗ ನಿನ್ನ ಮಾತು ಕೇಳಿಸ್ಕೊಂಡ್ರೆ ನನ್ನ ಕುತ್ಕೆನೆ 2 ತುಂಡು ಮಾಡ್ಬಿಡ್ತಾನೆ ನಮ್ಮಣ್ಣ. ಅಲ್ಲಿ ಹಾವಿದ್ಯಮ್ಮ. ಈ ಭಯ, ಆವೇಶ, ಕಿರ್ಚಾಟ ಎಲ್ಲಾನು ಕಮ್ಮಿ ಮಾಡು. ಆ ಪುಣ್ಯನ ನೋಡಿ ಸ್ವಲ್ಪ ಕಲ್ತ್ಕೊಳೆ. ಅವಳನ್ನ ನೋಡಿ ನಾನ್ ಏನ್ ಕಲಿಬೇಕು? ಅವಳು ಕಾಲೊತ್ತಿ ಎಲ್ಲಾ ಕೆಲ್ಸನೂ ಮಾಡಿ ಮನೇಲಿ ಎಲ್ಲರನ್ನೂ ತನ್ನ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಈ ಮನೇಲಿ ತನಗೊಂದು ಸ್ಥಾನನ ಸಂಪಾದನೆ ಮಾಡ್ತಾ ಇದ್ದಾಳೆ. ಅವಳು ಹೀಗೆ ತನ್ನ ಸ್ಥಾನನ ಗಟ್ಟಿ ಮಾಡ್ಕೊಂಡು ಹೋದ್ರೆ ಆಮೇಲೆ ನಷ್ಟ ಅನ್ಭವಿಸೋದು ನೀನು ನಾನೇ. ನೋಡೆ, ನಿಮ್ಮ ಅತ್ತೆಗೆ ಅಜ್ಜಿಗೆ ಸೇವೆ ಮಾಡಿ ಒಳ್ಳೆ ಹೆಸರು ತಗೊಳ್ಳೆ. ಸೇವೆ ಮಾಡ್ಬೇಕಾ? ನಿನ್ನ ಮಾವ ನಿನಗ್ ಬೇಕು ಅನ್ನೋದಾದ್ರೆ ಕನಿಷ್ಠ ನಾಟಕ ಆದ್ರೂ ಮಾಡೆ. ಆಮೇಲೆ ಬುಗ್ರಿನ ಹೇಗೆ ಆಡಿಸ್ಬೇಕು ಅಂತ ನಾನ್ ನಿನಗೆ ಹೇಳ್ಕೊಡ್ತೀನಿ. ಯಜಮಾನ್ರೆ, ಪೂಜೆಗೆ ತಡ ಆಗ್ತಿದೆ ಅಂತ ಅಮ್ಮವ್ರು ಬರಕ್ ಹೇಳಿದ್ರು.
ನಾರಾಯಣಾಯ ಓಂ ನಮೋ ನಾರಾಯಣಾಯ. ಅಮ್ಮವ್ರೆ, ಯಜಮಾನ್ರು ಈ ಸಮಯದಲ್ಲಿ ಯಾಕೆ ಪೂಜೆ ಮಾಡ್ತಿದ್ದಾರೆ? ನಮ್ ಕುಲಗುರುಗಳು ಹಿಮಾಲಯಕ್ಕೆ ಹೊರಟು ಹೋಗ್ಬೇಕಾದ್ರೆ ಸಾಲಿಗ್ರಾಮನ ನಮ್ ದೇವ್ರ ಮನೇಲಿ ಇಟ್ಟು ಹೋಗಿದ್ದಾರೆ. ಅದಕ್ಕೆ 3 ಹೊತ್ತು ಪೂಜೆ ಮಾಡ್ಬೇಕು. ಸ್ಥಾನ ಪಲ್ಲಟ ಆಗ್ಬಾರ್ದು. ಆಗ ಏನಾಗತ್ತಮ್ಮ? ಗರುಡ ಶಕ್ತಿ ಕಡಿಮೆ ಆಗತ್ತೆ ಅಂತ ನಮ್ ಗುರುಗಳು ಹೇಳಿದಾರಮ್ಮ. ಅಂದ್ರೆ ಸಾಲಿಗ್ರಾಮ ಸ್ಥಾನ ಪಲ್ಲಟ ಆಗೋ ಹಾಗೆ ಮಾಡಬೇಕು. ಗರುಡ ಶಕ್ತಿನ ತಗ್ಗಿಸ್ಬೇಕು. ಪುಣ್ಯ, ಈ ಹಾರ ತಗೊಂಡು ಹೋಗಿ ದೇವ್ರ ಮನೇಲಿಡಮ್ಮ. ಬೇರೆಲ್ಲ ನಾನ್ ತಯಾರಿ ಮಾಡ್ತೀನಿ. ಹಾಗೆ ಆಗ್ಲಮ್ಮ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಪುಣ್ಯ, ಈ ಹೂವಿನ ಹಾರನ ತಗೊಂಡು ಹೋಗಿ ದೇವ್ರ ಮನೇಲಿಡಮ್ಮ. ಹಾಗೆ ಆಗ್ಲಮ್ಮ. ಏಯ್, ಅದನ್ನೆಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಯಜಮಾನ್ರು ಪೂಜೆ ಮಾಡ್ತಿದ್ದಾರೆ, ಕೊಡಕ್ ಹೋಗ್ತಿದ್ದೀನಿ. ಪೂಜೆಗೆ ಹೂವು ನೀನೇನೆ ಕೊಡೋದು? ನನ್ ಮಾವಯ್ಯಂಗೆ ನಾನೇ ಕೊಡ್ತೀನಿ, ಕೊಡಿಲಿ. ಅಮ್ಮವ್ರು ನನ್ಗೆ ಕೊಡಕ್ ಹೇಳಿದ್ದು. ಇವಳು ಕೂಡ ಈ ಮನೆಯವಳೆ. ಹೂವನ್ನ ಇವಳಿಗೆ ಕೊಡು. ಇಲ್ಲ, ಅಮ್ಮವ್ರು ನಂಗೆ ಕೊಡಕ್ ಹೇಳಿದ್ದು. ನನ್ನ ಮಾತು ಕೇಳೋದೇ ಈ ಮನೆ ಕೆಲಸದವ್ರ ಕೆಲ್ಸ. ಆ ಹೂ ಮಾಲೆ ಇವಳು ಕೊಡು. ನಾನ್ ಕೊಡ್ಬಾರ್ದಾ? ಕೊಡಬಾರ್ದು ಅಂತಾನೆ ತಾನೇ ಹೇಳಿದ್ದು. ಯಾಕೆ? ಏನ್ ಎದುರು ಮಾತಾಡ್ತಾ ಇದ್ಯಾ? ಬಾಯ್ ಮುಚ್ಕೊಂಡು ಅದನ್ನ ಕೊಡೆ. ನಾನ್ ಕೊಡಲ್ಲ ಅಮ್ಮ. ನನಗೆ ಎದುರು ಮಾತಾಡ್ತೇನೆ, ಕೊಡಲಿ. ನಾನ್ ಕೊಡಲ್ಲ. ಕೊಡು. ನಾನ್ ಕೊಡಲ್ಲ. ನಾನ್ ಕೊಡಲ್ಲ ಅಂತಿದ್ದೀನಿ ತಾನೆ. ಬಿಡೆ. ಬಿಡು. ನಿನ್ನ ನಿಂಗೇನ್ ತಲೆ ಕಟ್ಟಿದ್ಯಾ? ನಿನ್ನ ಒಳಗಡೆ ವರ್ಮ ಪೂಜೆ ಮಾಡ್ತಿದ್ದಾನೆ, ಜಗಳ ಆಡ್ಬೇಡಿ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಇಲ್ಲ ಅಂದಿದ್ರೆ. ಏನೋ ಅವಳ ಮೇಲೆ ಕೈ ಮಾಡ್ತಾ ಇದ್ಯಾ? ಅತ್ತೆ, ಇವಳು ತಪ್ಪು ಮಾಡಿದ್ಲು. ಅದಕ್ಕೆ ನೀವು ಸಪೋರ್ಟ್ ಮಾಡಿ ಇನ್ನೂ ದೊಡ್ಡ ತಪ್ಪು ಮಾಡಕ್ ಹೋಗ್ಬೇಡಿ. ಅರವಿಂದ, ನಮ್ ಗುರುಗಳು ಹೇಳಿದ ಪ್ರಕಾರ
ಗರುಡಾಲಯಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬೇಕು. ಎಲ್ರೂ ಬೇಗ ತಯಾರಾಗಿ ಬನ್ನಿ. ಸರಿ ಅತ್ತೆ. ಹಾಗಾದ್ರೆ ಆ ಗರುಡಾಲಯದಲ್ಲೇ ಈ ಪುಣ್ಯಗೆ ನಾನೊಂದು ಗತಿ ಕಾಣಿಸ್ಲೇಬೇಕು. ಅನಿರುದ್ಧ್, ಆದಷ್ಟು ಬೇಗ ಬಾಪ. ಭಾವ, ಅಮ್ಮಮ್ಮ, ನಾನು ಭಾವನ್ ಕಾರಲ್ಲಿ ಬರ್ತೀನಿ. ಸರಿ, ಹೋಗಮ್ಮ. ಅಮ್ಮವ್ರೆ, ಬನ್ನಿ ಭಾವ. ಅಮ್ಮವ್ರೆ, ಅಮ್ಮ, ತುಳಸಿ ಮಾಲೆ ಮರ್ತ ಹೋಗಿದ್ರಿ. ನನ್ ಮುದ್ದು ಬಂಗಾರ. ನೀನೆಲ್ಲಿ ಹೋಗ್ತಾ ಇದೀಯ ಪುಣ್ಯ? ನೀನು ನಮ್ ಜೊತೆ ಬಾಮ್ಮ. ಈ ಊರೊಳಗೆ ನನಗೆ ಕಾಲಿಡಕ್ ಬಿಡ್ಲಿಲ್ಲ ಆ ಗರುಡ ದೇವ. ಅಂಥದ್ರಲ್ಲಿ ದೇವಸ್ಥಾನದ ಒಳಗೆ ನನಗೆ ಹೋಗಕ್ ಬಿಡತ್ತಾ? ಒಪ್ಕೊಮ್ಮ. ಇವತ್ತೇನೋ ಅವಳಿಗೆ ಬುದ್ಧಿ ಬಂದಿದೆ. ನಿನ್ನೂ ಕರಿತಿದ್ದಾಳಲ್ಲ, ಬಾಮ್ಮ. ಪುಣ್ಯ, ಬಾಮ್ಮ ಹೋಗೋಣ. ಬಾ. ಬಾ ಪುಣ್ಯ. ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಬಾಮ್ಮ. ಅಮ್ಮ, ಒಂದ್ ನಿಮಿಷ ಅಮ್ಮ, ಈಗಲೇ ಬರ್ತೀನಿ. ಈ ಮನೆಗ್ ಬರುವಾಗ ನನ್ ಜೊತೆಗೇನೆ ಈ ಸ್ವಾಮಿನೂ ಕೂಡ ನನ್ ಜೊತೆನೆ ಬಂದಿದ್ರು ಅಮ್ಮ. ಇವಾಗ ಮೊದಲನೇ ಸಲ ನಿಮ್ ಕುಲದೈವ ದರ್ಶನಕ್ಕೋಸ್ಕರ ಬರ್ತಾ ಇದ್ದೀನಿ. ನನ್ ಜೊತೆಗೇನೆ ನನ್ ಸ್ವಾಮಿನೂ ಕೂಡ ಕರ್ಕೊಂಡ್ ಬರ್ತೀನಿ ಅಮ್ಮ. ನಮ್ ಕುಲದೈವ ದರ್ಶನಕ್ಕೆ ನಿನ್ನನ್ ಕರೆದ್ರೆ ನಮ್ ಕುಲದೇವ್ರಿಗೆ ಆ ವಿಷ್ಣು ದರ್ಶನ ಮಾಡಿಸ್ತೀನಿ ಅಂತಿದ್ಯಾ. ಆ ಪುಣ್ಯದ ಕೆಲ್ಸಕ್ಕೆ ನಾನ್ಯಾಕೆ ಬೇಡ ಅನ್ಲಮ್ಮ. ಅದನ್ನೂ ತಗೊಂಡ್ ಬಾ ಅಮ್ಮ. ನಮ್ ಕಾರಲ್ಲಿ ಜಾಗ ಎಲ್ಲಿದೆ? ಅವಳು ನಮ್ ಜೊತೆ ಬರೋದಕ್ಕೆ? ನನ್ನ ಕಾರ್ ಖಾಲಿ ಇದೆಯಲ್ಲ, ಅವಳು ನನ್ನ ಜೊತೆಗೆ ಬರ್ಬೋದು.